ಹಾಗೆ ಇಲ್ಲಿ ನಾವು ಮಾತಾಡಬೇಕಾದ್ರೆ ನನಗೆ ಅದೇ ಅನಿಸ್ತು, ಮುಂಚೆ ವಿಶಾಲ್ ಥಿಯೇಟರ್ ಅಂತ ಇತ್ತು. ಇಲ್ಲಿ ಯಾರು ಪಿಕ್ಚರ್ ಕೇಳಿದ್ರೆ ಕೊಡ್ತಾನೆ ಇರಲಿಲ್ಲ, ಕದ್ದೋಡೋಗ್ಬಿಡೋರು. ಅಲ್ಲ, ಇದು 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 ವಿಶಾಲ್. ಇದು ಯಾರೋ ಪಿಕ್ಚರ್ ಕೇಳಿದ್ರೆ ಕಲೆಕ್ಷನ್ ಬರಲ್ಲ ಅಂದ್ಬಿಟ್ಟು ಓಡೋಗ್ಬಿಡೋರು. ಆ ಥರ ಇದ್ದಿದ್ದಂಥ ಥಿಯೇಟ್ರನ್ನ ಇವತ್ತೆಲ್ಲರೂ ನಾವು ಇಲ್ಲೇ ರಿಲೀಸ್ ಮಾಡಬೇಕು ಅಂತ ಒಂದು ವಿಕ್ಟ್ರಿ ಸ್ಕ್ರೀನ್ ಆಗಿದೆ. ಅದೇ ಥರ ನನ್ನ ಕೆರಿಯರು ಕೂಡ ಫಸ್ಟು ವಿಶಾಲ್ ಥಿಯೇಟರ್ ಥರ ಇದೆ, ಇವಾಗ ವಿಕ್ಟ್ರಿ ಥಿಯೇಟರ್ ಥರ ಆಗ್ತಾ ಇದ್ದೀನಿ. ಇದೇನು ಕೇಳಿದೆ ಅಂದರೆ, ನಾನು ತುಂಬ ನಮ್ಮ ಅಣ್ಣನ ಮಾತನ್ನ ನಂಬ್ತೀನಿ. ಅವನು ಮಾಡಬೇಡ ಸ್ವಲ್ಪ ದಿವಸ ಇರು ಅಂತಂದ. ಅವಾಗ ಎಲ್ಲರೂ ಶಾಕ್ ಆದರು. ಬಟ್ ಅದರ ರಿಸಲ್ಟು ಅವತ್ತು ಹೇಳಿದ್ದಂಗೆ ಇವತ್ತು ಕೂಡ ನಾನು ಒಂದು 5-6 ಸಿನಿಮಾ ಮಾಡ್ತಾ ಇದ್ದೀನಿ. ಅದರಲ್ಲಿ ವಿಶೇಷವಾಗಿ ಎಲ್ಲ ಪಿಕ್ಚರು ಬೇರೆ ಬೇರೆ ಹೆಲ್ಪ್ ಆಗೋವಂಥದ್ದೇ ಕೆರಿಯರಿಗೆ ಇರೋವಂಥ ಪಿಕ್ಚರು. ಇವಾಗ ಈ ಕೋಣ ಡೆಫಿನೆಟ್ ಆಗಿ ಒಂದು ಹೊಸ ದೃಷ್ಟಿಕೋನ ರೆಡಿ ಮಾಡುತ್ತೆ ನನ್ನ ಕೆರಿಯರ್ಗೆ. ಇದು ಟೀಸರಲ್ಲಿ ಅವರು ಹೇಳ್ದಂಗೆ ಅವರು 2 ದಿನದಲ್ಲಿ ಮಾಡಿದ್ದು ಅಂತ. ಬಟ್ 4 ದಿನ ರಿಹರ್ಸಲ್ ಮಾಡಿದ್ರು, 2 ದಿನ ಇಡೀ ರಾತ್ರಿ ನಮಗೆ 4-5 ದಿನ ಥರ. ಬಟ್ ಆದ್ರೂ ಕೂಡ ನಮ್ಮ ಕ್ಯಾಮ್ರಾಮೇನು, ನಮ್ಮ ಡೈರೆಕ್ಟ್ರು, ಆ ಮಳೆಯಲ್ಲಿ ಕೂಡ ಮ್ಯೂಸಿಕ್ ಡೈರೆಕ್ಟ್ರು ಎಲ್ಲರೂ ಆ ಪ್ರೊಡ್ಯೂಸರ್ ಜೊತೆ ಸೇರಿ ಇದನ್ನೊಂದು ವಿಶೇಷವಾದ ಒಂದು ವಿಜುವಲ್ ಒಂದು ಟ್ರೀಟ್ ಕೊಡುವಂತ ಮಾಡಿದ್ರಿ. ಏನಕ್ಕೆ ಇದನ್ನ ಒತ್ತಿ ಹೇಳ್ತೀನಿ ಅಂದರೆ, ನನ್ನ ಮಗಳು FIT ನ್ಯೂಯಾರ್ಕಲ್ಲಿ ಓದ್ತಾ ಇದ್ದಾರೆ. ಅವಳಿಂದನೇ ಈ ಥರ ಎಲ್ಲ ಡ್ರೆಸ್ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ರು. ಮುಂಚೆ ಮಾಮೂಲಾಗಿ ಬಂದ್ಬಿಡ್ತಾ ಇದ್ದೆ. ಈಗ ಅವಳು ಎಲ್ಲೋದ್ರೂ ಡ್ರೆಸ್ ಕೋಡ್ ಇರಬೇಕು, ಡ್ರೆಸ್ ಸಿಸ್ಟಮ್ ಇರಬೇಕು ಅಂತ ಹೇಳಿ ಈ ಥರ ಮಾಡಿದ್ಲು. ಅವಳು ಫಸ್ಟ್ ಟೈಮ್ ಇದನ್ನು ನೋಡಿದಾಗ ತುಂಬ ಥ್ರಿಲ್ ಆಗಿದೆ. ಯೂಶಲಾಗಿ ಅವಳು ಏನು ತೋರಿಸಿದ್ರು ಅಂಥ ಒಂದು ಥ್ರಿಲ್ ಆಗದೆ ಇರೋಳು ಈ ಕೋಣ ಟೀಸರ್ ತೋರಿಸಿದಾಗ ತುಂಬ ಚೆನ್ನಾಗಿದೆ. ಬಟ್ ನನಗೆ ಯಾವಾಗಲೂ ಸೆಕೆಂಡ್ ಇನ್ನಿಂಗ್ಸೇ ಚೆನ್ನಾಗಿರೋದು. ಸೆಕೆಂಡ್ ಮೈಕ್ ಸ್ವಲ್ಪ ಸ್ಟ್ರಾಂಗ್, ಫಸ್ಟ್ ಮೈಕ್ ಅದು ಹಳೆ ಥರ ಇತ್ತು. ಬಟ್ ನಿಮ್ಮೆಲ್ಲರ ಸಪೋರ್ಟಿಂದ 2ನೇ ಮೈಕ್ ಬರೋವರೆಗೂ ನನಗೆ ತಳ್ಳಿದ್ದೀರಾ. ಥ್ಯಾಂಕ್ ಯು ವೆರಿ ಮಚ್. ಇದು ಏನಾಗಿದೆ, ಇವತ್ತು ಕೋಣ ಮಾಡಿದಾಗ ಒಂದು ಹೊಸ ಥರದ ಒಂದು ಅದೇ ಅವಳು ಪ್ರತಿಯೊಂದಕ್ಕೂ ನಮಗೆ ಒಂದು ಕ್ರಿಟಿಕ್ ಥರ. ಯಾಕಂದರೆ ನಮ್ಮ ಮನೇಲಿ ನಮ್ಮ 2 ಮಕ್ಕಳು ಮತ್ತು ನಮ್ಮ ವೈಫೇ ಕ್ರಿಟಿಕ್ಕು. ನಾನು ಎಲ್ಲೂ ಯೂಶಲಾಗಿ ಎಲ್ಲೂ ಕಾಣಿಸ್ಕೊಳ್ಳಲ್ಲ, ಯಾವುದು ಇದಕ್ಕೆ ಹೋಗೋದಿಲ್ಲ. ಅವಾಗ ಅವರೇ ನನಗೆ ಪ್ರತಿಯೊಂದು ಕಡೆನೂ ನನಗೆ ತಪ್ಪುಗಳನ್ನ ಸರಿಗಳನ್ನ ತಿದ್ದೋ ಅಂತ ಕ್ಯಾರೆಕ್ಟ್ರು. ಯಾಕಂದರೆ ನಾನು ಯೂಶಲಾಗಿ ಎಷ್ಟೋ ಜನ ರಿಯಾಲಿಟಿ ಶೋಗೆ ನನಗೆ ಎಷ್ಟೋ ಸಲ ಕರೆದ್ರೂ ಕೂಡ ನಾನು ಹೋಗಲೇ ಇಲ್ಲ. ಬಟ್ ನನ್ನ ಮಕ್ಕಳು ಬಲವಂತ ಮಾಡಿದ್ರು, ಇಲ್ಲಪ್ಪ ನಿನ್ನ ಟ್ಯಾಲೆಂಟ್ ಗೊತ್ತಾಗಬೇಕು ಅಂತಂದರೆ ಎಲ್ಲ ಟೆಲಿಗ್ರಾಮಲ್ಲಿ ಪಿಕ್ಚರ್ ನೋಡ್ತಾರೆ, ನಿನಗೆ ಅದರಿಂದ ಯೂಸ್ ಆಗಲ್ಲ. ನೀನು ಥಿಯೇಟ್ರಲ್ಲಿ ಇದು TV ಮಾಡಿದಾಗ ನಿನ್ನ TRP ಬರುತ್ತಲ್ಲ, ಅವಾಗ ನಿನ್ಗೆ ಹೆಲ್ಪ್ ಆಗುತ್ತೆ ಅಂದರು. ಅದು ನಿಜವಾಗ್ಲೂ ಖಂಡಿತವಾಗ್ಲೂ ಹೆಲ್ಪ್ ಆಯಿತು. ಯಾಕಂದರೆ ಗಿಲಿ ಈ ಸಲ 50 ಎಪಿಸೋಡ್ ಕಂಪ್ಲೀಟ್ ಆಯಿತು. ಯೂಶಲಾಗಿ 30 ಎಪಿಸೋಡ್ಸ್ ಆಗ್ತಾ ಇರೋದು. ಅಂದರೆ ನನ್ನಿಂದ ಅಂತಲ್ಲ, ಅಂದರೆ ಎಕ್ಸ್ಪೋಜರ್ ಚೆನ್ನಾಗಿ ಸಿಕ್ತು, ನಾವು ಮಾತಾಡೋದಕ್ಕೆ ಒಂದು ಪ್ಲ್ಯಾಟ್ಫಾರ್ಮ್ ಸಿಕ್ತು. ಆ ಥರ ಅವರ ಅಡ್ವೈಸ್ ತೊಗೊಂಡು ಸುಮಾರು ನಾನು ಮಾಡಿದ್ದೀನಿ. ಇವತ್ತು ನಮಗೆ ಇದು ಒಂದೊಂದು ಪಿಕ್ಚರಿಂದ ಒಂದೊಂದು ಪಿಕ್ಚರ್ ಡಿಫ್ರೆಂಟಾಗಿ ಮಾಡಬೇಕು ಅಂತ. ಈಗ ನಮ್ಮ ಈ ಕಡೆ ಎಡಗಡೆ ಒಬ್ಬರು ಪ್ರೊಡ್ಯೂಸರ್ ಬಂದಿದ್ದಾರೆ. ಅವ್ರು ನನ್ನ ಟೀಸರ್ ನೋಡೋಕ್ಕೆ ಬಂದಿಲ್ಲ, ಅವ್ರು ನನ್ನ ದಾಡಿ ತೆಗ್ದಿದ್ದೀನ ಇಲ್ಲ ಅಂತ ನೋಡೋಕ್ಕೆ. ಯಾಕಂದರೆ ಅವರು ಕುಟೀರ ಅಂತ ಒಂದು ಪಿಕ್ಚರ್ ಮಾಡ್ತಾ ಇದ್ದಾರೆ. ಇಲ್ಲಿ ಮೀಸೆ ದಾಡಿ ಇಲ್ಲ, ಇವ್ರೇನು ಯಾವ ತೆಗೆದುಬಿಟ್ಟವನ ಇಲ್ಲ ಹೆಂಗೆ ಅಂತ. ಹಂಗೆ ಒಬ್ಬೊಬ್ಬರೂ ನನ್ನನ್ನು ಹಿಂದೆ ನಿಂತ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ